ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್ನ. ಹಾಯ್ ಸ್ನೇಹಿತರೆ, ಫ್ಯೂಚರ್ ಅಸಿಸ್ಟೆಂಟ್ ಪ್ರೊಫೆಸರ್ಗಳೇ, ತಾವೆಲ್ಲರೂ ಕೂಡ ಕೆಸೆಟ್ ಪರೀಕ್ಷೆಗೆ ರೆಡಿಯಾಗಿದ್ದೀರಿ ಅಂತ ಹೇಳಿ ನಾವು ಭಾವಿಸ್ತೇವೆ. ಸ್ನೇಹಿತರೆ, ಎಲ್ಲರೂ ಕೂಡ ನಮ್ಮ ಈ ಚಾನಲ್ ಮೂಲಕ ಹೇಳಿದ ಹಾಗೆ ಈ ಕೆಸೆಟ್ ಹಬ್ಬಕ್ಕೆ ತಾವೆಲ್ಲರೂ ಕೂಡ ತಯಾರಾಗಿದ್ದೀರಿ ಅಂತ ಹೇಳಿ ಭಾವಿಸ್ತಾ, ತಾವು ನಾಳೆ ಇರ್ತಕ್ಕಂತಹ ಈ ಕೆಸೆಟ್ ಪರೀಕ್ಷೆಗೆ ಯಾವ ಥರ ರೆಡಿ ಆಗಿ ಹೋಗಬೇಕು, ಹಾಗೆಯೇ ತಮ್ಮ ಜೊತೆಗೆ ಏನೆಲ್ಲ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂತಹ ವೆರಿ ಇಂಪಾರ್ಟೆಂಟ್ ಟಿಪ್ಸ್ನ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಯಾರೆಲ್ಲ ಮೊದಲನೇ ಬಾರಿಗೆ ಈ ಚಾನಲ್ಗೆ ತಾವು ಭೇಟಿ ನೀಡಿದ್ದೀರಾ, ದಯಮಾಡಿ ತಾವು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆಯೇ ಈ ವಿಡಿಯೋನ ಹೆಚ್ಚು ಜನರಿಗೆ ತಾವು ಶೇರ್ ಮಾಡೋದ್ರ ಮೂಲಕ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ ಸ್ನೇಹಿತರೆ. ಹಾಗೆಯೇ ನಾವು ನಾಳೆ ಇರ್ತಕ್ಕಂತಹ ತಮ್ಮೆಲ್ಲ ಕೆಸೆಟ್ ಆಕಾಂಕ್ಷಿಗಳಿಗೆ ನಾಳೆ ದಿನ ಏನೆಲ್ಲ ತಾವು ತೆಗೆದುಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗೆಯೇ ಯಾವ ಥರ ತಾವು ಎಲ್ಲರೂ ಕೂಡ ವಸ್ತ್ರಗಳನ್ನು ಯಾವ ಥರ ಹಾಕೊಂಡು ತಾವು ಹೋಗಬೇಕು ಅಂತಕ್ಕಂಥದ್ರ ಬಗ್ಗೆ ನಾವು ಕೂಲಂಕುಷವಾಗಿ ನೋಡ್ತಾ ಹೋಗೋಣ. ಯಾವುದೇ ಭಯಭೀತರಾಗದೆ ನಿಶ್ಚಿಂತತೆಯಿಂದ ತಾವು ಒಳ್ಳೆ ಉತ್ತಮವಾಗಿ, ಈಗ ಆಲ್ರೆಡಿ ನೀವು 100% ತಾವೆಲ್ಲರೂ ಕೂಡ ತಯಾರಾಗಿದ್ದೀರಿ ಅಂತ ಹೇಳಿ ಭಾವಿಸ್ತಾನೆ, ನಾಳೆ ಯಾವುದೇ ಟೆನ್ಷನ್ ಇಲ್ದೇ ಇವತ್ತೇ ತಾವು ಎಲ್ಲರೂ ಕೂಡ ತಮ್ಮ ಬ್ಯಾಗ್ಗಳಲ್ಲಿ ಇಂತಹ ವಸ್ತುಗಳನ್ನು ಇಟ್ಕೋಬೇಕಾಗಿರೋದು ಅತ್ಯವಶ್ಯಕ ಆಗಿದೆ. ಹಾಗೆಯೇ ಪುರುಷ ಅಭ್ಯರ್ಥಿಗಳು ವಸ್ತ್ರ ಸಂಹಿತೆ ಯಾವ ಥರ ಇರಬೇಕು ಅಂತ ಹೇಳಿದರೆ, ಪರೀಕ್ಷೆಯ ದಿನದಂದು ಪೂರ್ಣ ತೋಳಿನ ಶರ್ಟುಗಳನ್ನು ಅನುಮತಿಸಲಾಗುವುದಿಲ್ಲವಾದ್ದರಿಂದ ಪುರುಷ ಅಭ್ಯರ್ಥಿಗಳು ಅರ್ಧ ತೋಳಿನ ಶರ್ಟ್ಗಳನ್ನು ಧರಿಸುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಹಾಗೆಯೇ ಸಾಧ್ಯವಾದಷ್ಟು ಕಾಲರ್ ರಹಿತ ಸಾಧಾರಣ ಶರ್ಟ್ ಅಥವಾ ಟಿ ಶರ್ಟ್ ಧರಿಸಲು ಆದ್ಯತೆಯನ್ನು ನೀಡ್ತಕ್ಕಂಥದ್ದು ಅಂತ ಹೇಳಿ ಇಲ್ಲಿ ಕೊಡಲಾಗಿದೆ. ಸ್ನೇಹಿತರೆ, ನಾಳೆ ಒಂದು ದಿನ ತಾವೆಲ್ಲರೂ ಕೂಡ ತಮ್ಮಲ್ಲಿ ಲಭ್ಯ ಇರತಕ್ಕಂತಹ ಅರ್ಧ ತೋಳಿನ ಶರ್ಟ್ ಆಗಿರ್ಬೋದು, ಹಾಗೆಯೇ ಅರ್ಧ ತೋಳಿನ ಟಿ ಶರ್ಟ್ ಆಗಿರ್ಬೋದು. ಇದರಲ್ಲಿ ತುಂಬ ಹೆಚ್ಚು ಅನುಕೂಲಕಾರಿ ಅಂತ ಹೇಳಿದರೆ ಹಾಫ್ ಟಿ ಶರ್ಟ್ನ ತಾವು ಧರಿಸಿ ಹೋದರೆ, ಅದು ಕೂಡ ಕಾಲರ್ ಇಲ್ಲದೆ ಇರತಕ್ಕಂತಹ ಒಂದು ಟಿ ಶರ್ಟ್ನ ತಾವು ಧರಿಸಿ ಹೋದರೆ ಅತಿ ಉತ್ತಮ ಅಂತಲೇ ಹೇಳ್ಬೋದು. ಸುಮ್ಮನೆ ಅಲ್ಲಿ ಹೋಗಿಬಿಟ್ಟು ತಾವು ಗೊಂದಲದಲ್ಲಿ ಇರೋದ್ರಿಂದ ನೇರವಾಗಿ ತಾವೆಲ್ಲರೂ ಕೂಡ ಒಂದು ಕಾಲರ್ ರಹಿತ ಟಿ ಶರ್ಟ್ನ ಹಾಕ್ಕೊಂಡು ಹೋಗಿಬಿಟ್ರೆ ತಮ್ಮ ಎಕ್ಸಾಮ್ ಸರಾಗವಾಗಿ ಆಗುತ್ತೆ, ಯಾವುದೇ ಟೆನ್ಷನ್ ಇಲ್ದಂಗೆ. ಹಾಗೆಯೇ ಪ್ಯಾಂಟ್ ಮತ್ತು ಸರಳ ಪ್ಯಾಂಟ್, ಜೇಬುಗಳು ಇಲ್ಲದಿರುವ ಅಥವಾ ಕಮ್ಮಿ ಜೇಬುಗಳಿರುವ, ಅಂದರೆ ತಮ್ಮ ಪ್ಯಾಂಟ್ಗಳು ಸಾಧಾರಣ ಪ್ಯಾಂಟ್ಗಳನ್ನೇ ತಾವು ಹಾಕ್ಕೊಂಡು ಹೋಗಬೇಕು. ಯಾಕಂದರೆ ಪೈಜಾಮ್, ಕುರ್ತಾ ಹಾಗೆಯೇ ಜೀನ್ಸ್ ಪ್ಯಾಂಟ್ನ ಅನುಮತಿಸಲಾಗುವುದಿಲ್ಲ ಅಂಥೇಳಿ ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಹಾಗಾಗಿ ತಾವೆಲ್ಲರೂ ಕೂಡ ಫಾರ್ಮಲ್ ಪ್ಯಾಂಟ್ನ ಧರಿಸ್ಕೊಂಡು ಹೋಗೋದು ಅತಿ ಉತ್ತಮ ಸ್ನೇಹಿತರೆ. ಹಾಗೆಯೇ ಪುರುಷ ಅಭ್ಯರ್ಥಿಗಳು ಧರಿಸುವ ಬಟ್ಟೆಗಳು ಹಗುರವಾಗಿರಬೇಕು. ಅಂದರೆ ಜಿಪ್ ಪಾಕೆಟ್ಗಳು, ದೊಡ್ಡ ಬಟನ್ಗಳು ಮತ್ತು ವಿಸ್ತಾರವಾದ ಕಸೂತಿ ಇರುವ ಬಟ್ಟೆಗಳು ಇರಬಾರ್ದು. ಅಂದರೆ ತಾವು ಹಾಕ್ಕೊಂಡು ಹೋಗ್ತಕ್ಕಂತಹ ಪ್ಯಾಂಟ್ಗಳಲ್ಲಿ ಯಾವುದೇ ತೆರನಾದ ಪಾಕೆಟ್ಗಳು ಹಾಗೂ ದೊಡ್ಡ ಬಟನ್ಗಳು ಇಲ್ಲದೆ ಇರ್ತಕ್ಕಂಥ, ಅಂದರೆ ಜೀನ್ಸ್ ಪ್ಯಾಂಟಲ್ಲಿ ನಾರ್ಮಲ್ ಆಗಿ ಅದು ಈ ಒಂದು ಇನ್ಸ್ಟ್ರಕ್ಷನ್ಸ್ ಬರುತ್ತೆ ಸ್ನೇಹಿತರೆ. ಹಾಗಾಗಿ ತಾವೆಲ್ಲರೂ ಕೂಡ ನಾಳೆ ಒಂದು ದಿನ ಏನು ಮಾಡಿ, ಫಾರ್ಮಲ್ ಪ್ಯಾಂಟ್ ಹಾಗೆಯೇ ಒಂದು ಸಾಧಾರಣ ಟಿ ಶರ್ಟ್ನ ಹಾಕ್ಕೊಂಡು ಹೋಗ್ಬಿಟ್ರೆ ತಾವು ಕ್ಲಿಯರ್ ಆಗಿ ವೆರಿ ಕಾನ್ಫಿಡೆಂಟ್ ತಾವು ಎಕ್ಸಾಮನ್ನು ಚೆನ್ನಾಗಿ ಮಾಡ್ಬೋದು. ಹಾಗೆಯೇ ಪರೀಕ್ಷಾ ಹಾಲ್ ಒಳಗೆ ಶೂಗಳನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಿದ್ದಾರೆ ಅಂಥೇಳಿ ಇಲ್ಲಿ ಹೇಳಲಾಗುತ್ತೆ. ಅಂದರೆ ಯಾವುದೇ ಥರನಾಗಿ ತಾವು ಶೂಗಳನ್ನ ನಾಳೆ ಒಂದು ದಿನ ಧರಿಸದೆ, ಹಾಗೆಯೇ ಸಾಧಾರಣ ಚಪ್ಪಲಿಗಳನ್ನು ತಾವು ಧರಿಸ್ಕೊಂಡು ಹೋಗಿಬಿಟ್ರೆ ಆಯಿತು. ಎಲ್ಲ ಇನ್ಸ್ಟ್ರಕ್ಷನ್ ತಾವು ಫಾಲೋ ಮಾಡಿದ ಹಾಗೆ. ಹಾಗೆಯೇ ಅಭ್ಯರ್ಥಿಗಳು ಕುತ್ತಿಗೆಯ ಸುತ್ತ ಯಾವುದೇ ಲೋಹ ಅಥವಾ ಆಭರಣಗಳನ್ನು ಧರಿಸುವುದನ್ನು ಕೂಡ ನಿಷೇಧಿಸಲಾಗಿರುತ್ತೆ. ಅಂದರೆ ತಾವು ಯಾವುದೇ ಉಂಗುರ ಆಗಿರ್ಬೋದು, ತಮ್ಮ ಕೊರಳಲ್ಲಿ ಯಾವುದಾದ್ರೂ ಚೈನನ್ನು ಹಾಕ್ಕೊಂಡು ಹೋಗ್ತಕ್ಕಂಥದ್ದು, ಇವೆಲ್ಲವನ್ನ ನಾಳೆ ಒಂದು ದಿನದ ಮಟ್ಟಿಗೆ ಈ ಕೆಸೆಟ್ ಪರೀಕ್ಷೆಗೋಸ್ಕರ ತ್ಯಜಿಸಿ, ಹಾಗೆಯೇ ತಾವು ಸಾಧಾರಣವಾಗಿ ಈ ಥರ ಇನ್ಸ್ಟ್ರಕ್ಷನ್ಸಲ್ಲಿ ಏನು ಹೇಳಲಾಗಿದೆ ನಮ್ಮ ಈ ಒಂದು ಚಾನಲ್ ಮೂಲಕ, ಆ ಥರನಾಗಿ ತಾವು ಹೋಗಿದ್ದೇ ಆದರೆ ತಾವು ಯಾವುದೇ ಟೆನ್ಷನ್ ಇಲ್ಲದೇ ನಿಶ್ಚಿಂತರಾಗಿ ಚೆನ್ನಾಗಿ ಎಕ್ಸಾಮ್ನ ಅಟೆಂಡ್ ಮಾಡ್ಬೋದು ಅಂತ ಹೇಳ್ತಾ, ಹಾಗೆಯೇ ಇಲ್ಲಿ ನಿಷೇಧಿತ ವಸ್ತುಗಳ ಪಟ್ಟಿಯನ್ನು ಸಹ ನೀಡಲಾಗಿರುತ್ತೆ ಸ್ನೇಹಿತರೆ. ಡ್ರೆಸ್ ಕೋಡ್ ಅನ್ನು ಅನುಸರಿಸುವುದರ ಜೊತೆಗೆ ಕೆಳಗೆ ಪಟ್ಟಿ ಮಾಡಲಾದ ಯಾವುದೇ ನಿಷೇಧಿತ ವಸ್ತುಗಳನ್ನು ಪರೀಕ್ಷಾ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗದಂತೆ ಅಭ್ಯರ್ಥಿಗಳು ಖಚಿತಪಡಿಸಿಕೊಳ್ಳುವುದು. ಅಂದರೆ ಎಲೆಕ್ಟ್ರಾನಿಕ್ ವಸ್ತುಗಳು, ಮೊಬೈಲ್ ಫೋನ್, ಪೆನ್ ಡ್ರೈವ್, ಇಯರ್ಫೋನ್ಗಳು, ಮೈಕ್ರೋಫೋನ್, ಹಾಗೆಯೇ ಬ್ಲೂಟೂತ್ ಸಾಧನಗಳು ಹಾಗೂ ಕೈಗಡಿಯಾರ, ಅಂದರೆ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ವಾಚ್ಗಳನ್ನು ಸಹ ತಾವು ಪರೀಕ್ಷಾ ಕೊಠಡಿಗೆ ತೆಗೆದುಕೊಂಡು ಹೋಗೋ ಹಾಗಿಲ್ಲ. ಹಾಗೆಯೇ ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್, ಈ ಥರ ಯಾವುದೇ ಒಂದು ಡಿವೈಸ್ನ ತಾವು ಒಂದು ವೇಳೆ ತೆಗೆದುಕೊಂಡು ಹೋಗಿದ್ದೆ ಆದರೆ ಆ ಬ್ಯಾಗ್ನಲ್ಲಿ ಹಾಕಿಬಿಟ್ಟು ಆ ಎಕ್ಸಾಮ್ ಹಾಲ್ ಹೊರಗಡೆ ಇಡೋದು ಅತಿ ಉತ್ತಮ ಸ್ನೇಹಿತರೆ. ಹಾಗಾಗಿ
ನಂತರ ತಿನ್ನಬಹುದಾದ ಪದಾರ್ಥಗಳನ್ನು ಪರೀಕ್ಷಾ ಕೊಠಡಿಯೊಳಗೆ ತರುವುದನ್ನು ಕೂಡ ನಿಷೇಧಿಸಲಾಗಿರುತ್ತೆ. ಹಾಗೆಯೇ ಕುಡಿಯುವ ನೀರಿನ ಬಾಟಲ್ಗೂ ಸಹ ಅನುಮತಿ ಇರೋದಿಲ್ಲ. ಅಂದರೆ ಪರೀಕ್ಷಾ ಕೇಂದ್ರದಲ್ಲಿಯೇ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗುವುದು ಅಂತಕ್ಕಂಥ ಒಂದು ಮಾತನ್ನು ಕೆಇಯಿಂದ ಸ್ಪಷ್ಟಪಡಿಸಲಾಗಿರುತ್ತೆ. ಹಾಗೆಯೇ ಪೆನ್ಸಿಲ್, ಪೇಪರ್, ಎರೇಸರ್, ಜಾಮೆಟ್ರಿ ಬಾಕ್ಸ್ ಮತ್ತು ಲಾಗ್ ಟೇಬಲ್ಗಳನ್ನು ಸಹ ಕೇಂದ್ರದೊಳಗೆ ಯಾವುದೇ ರೀತಿ ತೆಗೆದುಕೊಂಡು ಹೋಗೋದಿಲ್ಲ. ಹಾಗೆಯೇ ತಲೆಯ ಮೇಲೆ ಟೋಪಿಯನ್ನು ಕೂಡ ಧರಿಸುವುದನ್ನು ನಿಷೇಧಿಸಲಾಗಿದೆ. ಯಾವುದೇ ರೀತಿಯ ಮುಖ ಮುಚ್ಚುವಂತಹ ಮಾಸ್ಕ್ ಸ್ನೇಹಿತರೆ, ಯಾರು ಕೂಡ ಮಾಸ್ಕನ್ನು ಸಹ ಧರಿಸಿಕೊಂಡು ಹೋಗಬೇಡಿ. ಯಾಕಂತ ಹೇಳಿದ್ರೆ ನಾಳೆ ಇರ್ತಕ್ಕಂಥ ಕೆಸೆಟ್ ಪರೀಕ್ಷೆ ತಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ಒಂದು ಪ್ರಮುಖ ಘಟ್ಟ ಆಗಿರುತ್ತೆ ಸ್ನೇಹಿತರೆ. ಈ ಎಲ್ಲ ಸಣ್ಣ ಸಣ್ಣ ಸೂಚನೆಗಳನ್ನು ತಾವು ಪಾಲಿಸಿದ್ದೇ ಆದರೆ ನಾಳೆ ನಿರಾಳವಾಗಿ ತಾವು ಈ ಪರೀಕ್ಷೆಯನ್ನು ಎಂಜಾಯ್ ಮಾಡಿ ಪರೀಕ್ಷೆಯನ್ನು ಯಶಸ್ವಿಯಾಗಿ ಎಲಿಜಿಬಲ್ ಆಗ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಹಾಗೆಯೇ ಪರೀಕ್ಷಾ ದಿನದಂದು ಈ ಕೆಳಗಿನ ವಸ್ತುಗಳನ್ನು ಮಾತ್ರ ತರಲು ಅನುಮತಿಸಲಾಗಿದೆ. ಅಂದರೆ ತಾವು ಏನೇನನ್ನು ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿದ್ರೆ ವೆರಿ ಇಂಪಾರ್ಟೆಂಟ್, ಪ್ರವೇಶ ಪತ್ರ. ತಮ್ಮೆಲ್ಲರಲ್ಲೂ ಕೂಡ ಒಂದು ಹಾಲ್ ಟಿಕೆಟ್ನ ಏನು ಡೌನ್ಲೋಡ್ ಮಾಡಿರ್ತೀರಿ ಅದನ್ನು ಅಡ್ಮಿಟ್ ಕಾರ್ಡ್ ಅಂತ ಕೂಡ ಹೇಳಲಾಗುತ್ತೆ, ಅದು ಒಂದು. ಹಾಗೆಯೇ ಸರ್ಕಾರದಿಂದ ಮಾನ್ಯವಾದ ಯಾವುದಾದ್ರೂ ಒಂದು ಫೋಟೋ ಗುರುತಿನ ಚೀಟಿ, ಅಂದರೆ ಫಾರ್ ಎಕ್ಸಾಂಪಲ್ ವೋಟರ್ ID ಇರ್ಬೋದು, ಪಾನ್ ಕಾರ್ಡ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಹಾಗೆಯೇ ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು. ಇದರಲ್ಲಿ ಯಾವುದಾದ್ರೂ ಒಂದನ್ನು ತಾವು ಕಡ್ಡಾಯವಾಗಿ ಒರಿಜಿನಲ್ ಡಾಕ್ಯುಮೆಂಟ್ನ ತೆಗೆದುಕೊಂಡು ಹೋಗಬೇಕು. ಹಾಗೆಯೇ ಪರೀಕ್ಷೆಯ ಕೊನೆಯ ಬೆಲ್ ಆಗುವವರೆಗೂ ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯಿಂದ ಹೊರಗೆ ಹೋಗಲು ಅನುಮತಿಸಲಾಗುವುದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಕೆಎಯಿಂದ ಒಂದು ನಿರ್ದೇಶನವನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ. ಇಷ್ಟೇ ಸ್ನೇಹಿತರೆ, ತಾವೇನು ಟೆನ್ಷನ್ ತೆಗೆದುಕೊಳ್ಳದೆ ನಿರಾಯಾಸವಾಗಿ ಈ ಪರೀಕ್ಷೆಯನ್ನು ಯಶಸ್ವಿಯಾಗಿ ಅಟೆಂಡ್ ಮಾಡಿ. ಹಾಗೆಯೇ ಈ ಪರೀಕ್ಷೆಯಲ್ಲಿ ಪರೀಕ್ಷಾ ಬೆಲ್ ಸಮಯವನ್ನು ಸಹ ಇಲ್ಲಿ ನೀಡಲಾಗಿದೆ. ಒಟ್ಟು ಪತ್ರಿಕೆ 1 100 ಅಂಕಗಳಿಗಿದ್ರೆ ಪತ್ರಿಕೆ 2 200 ಅಂಕಗಳಿಗೆ ಇರ್ತಕ್ಕಂಥ ಈ ಪರೀಕ್ಷೆಯು ಪರೀಕ್ಷಾ ಬೆಲ್ ಸಮಯದ ವಿವರವನ್ನು ಸಹ ಇಲ್ಲಿ ನೀಡಲಾಗಿದೆ. ತಾವೇನಿದ್ರು ಕೂಡ 8:30 ಒಳಗೆ ಅಲ್ಲಿ ರೀಚ್ ಆಗಬೇಕು ಸ್ನೇಹಿತರೆ. ಯಾವುದೇ ಗೊಂದಲಕ್ಕೆ ಒಳಗಾಗದೆ ತಾವೆಲ್ಲರೂ ಕೂಡ ತಮ್ಮ ತಮ್ಮ ಊರಿನಿಂದ ಪರೀಕ್ಷಾ ಕೇಂದ್ರಕ್ಕೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಹೇಳಿ ಲೆಕ್ಕ ಹಾಕ್ಕೊಂಡು ಮೊದಲೇ ಮುನ್ನಾ ದಿನ ಆಗಿರ್ಬೋದು ಅಥವಾ ಅಲ್ಲಿಗೆ ಎಷ್ಟು ಅವರ್ಸ್ ಜರ್ನಿ ಇರುತ್ತೆ ಅದನ್ನು ತಾವು ಮೊದಲೇ ನೋಡ್ಕೊಂಡ್ಬಿಟ್ಟು ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿ ತಾವು ಜರ್ನಿಯನ್ನು ಮಾಡಿ ಈ ಪರೀಕ್ಷೆಯನ್ನು 8:30 ಒಳಗಡೆ ತಾವು ಎಕ್ಸಾಮ್ ಹಾಲಲ್ಲಿ ಇದ್ದರೆ ಮುಗೀತು ಸ್ನೇಹಿತರೆ. ತಾವು ನಿಶ್ಚಿಂತತೆಯಿಂದ ಈ ಪರೀಕ್ಷೆಯನ್ನು ಬರೀಬೋದು. ಹಾಗೆಯೇ ಮೊದಲನೇ ಬೆಲ್ ಬಂದುಬಿಟ್ಟು 9:30ಗೆ ಆಗುತ್ತೆ ಅಂತ ಹೇಳ್ತಾರೆ. ಆ 9:30ಗೆ ಏನು ಅಂದರೆ ಪ್ರವೇಶ ಪತ್ರವನ್ನು ಕೊಡ್ತಾರೆ. ಆ ಪ್ರವೇಶ ಪತ್ರ ಕೊಟ್ಟ ನಂತರ ತಮ್ಮ ಗುರುತಿನ ಚೀಟಿಯನ್ನು ಸಹ ತೋರಿಸ್ಬೇಕಾಗುತ್ತೆ. ಹಾಗೆಯೇ ಪ್ರಶ್ನೆ ಪತ್ರಿಕೆ ಆಗಿರ್ಬೋದು OMR ಅನ್ನು ಇಲ್ಲಿ 10 ಗಂಟೆಗೆ 3ನೇ ಬೆಲ್ಗೆ ತಮಗೆ ಉತ್ತರಿಸಲು ಅವಕಾಶವನ್ನು ನೀಡಲಾಗುತ್ತೆ. ಹಾಗೆಯೇ ಈ ಪರೀಕ್ಷೆಯು 1 ಗಂಟೆಗೆ ಕೊನೆಗೊಳ್ಳುತ್ತೆ. ಅಂದರೆ 7ನೇ ಬೆಲ್ಗೆ ಈ ಪರೀಕ್ಷೆ ಕೊನೆಗೊಳ್ಳುತ್ತೆ ಅಂತಕ್ಕಂಥ ಒಂದು ವಿಚಾರವನ್ನು ಇಲ್ಲಿ ಕೆಇಎ ಸ್ಪಷ್ಟಪಡಿಸಿದೆ ಸ್ನೇಹಿತರೆ. ಹಾಗಾಗಿ ತಾವು ವೆರಿ ಕಾನ್ಫಿಡೆಂಟ್ ಹಾಗೂ ವೆರಿ ಕೂಲ್ ಆಗಿ ಈ ಪರೀಕ್ಷೆಯನ್ನು ಹಬ್ಬದ ರೀತಿ ಆಚರಿಸಿ ಈ ಕೆಸೆಟ್ ಪರೀಕ್ಷೆಯಲ್ಲಿ ತಾವೆಲ್ಲರೂ ಕೂಡ ಅರ್ಹರಾಗಿ ಭವಿಷ್ಯದಲ್ಲಿ ತಾವೆಲ್ಲರೂ ಕೂಡ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಹೊರಬರಲಿ ಅಂತಕ್ಕಂತಹ ಆಶಯದೊಂದಿಗೆ ನಾವು ಇಂದಿನ ಸೆಷನ್ನ ಮುಗಿಸ್ತಾ ಇದ್ದೀವಿ ಸ್ನೇಹಿತರೆ. ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ. ಧನ್ಯವಾದಗಳು ಸ್ನೇಹಿತರೆ.